ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಿಮಗೆ ಜಿಮೇಲ್ ಪಾಸ್ವರ್ಡ್ ಮರ್ತೋಗಿದೆಯಾ? ನಿಮ್ಮದೊಂದು ಜಿಮೇಲ್ ಅಕೌಂಟ್ ಇರುತ್ತಲ್ಲ, ಜಿಮೇಲ್ ಪಾಸ್ವರ್ಡ್ ನೀವು ಮರ್ತಿರ್ತೀರಾ. ಅದನ್ನು ಹೇಗೆ ರಿಕವರಿ ಮಾಡೋದು, ಹಾಗೆ ಜಿಮೇಲ್ ಪಾಸ್ವರ್ಡ್ನ ಹೇಗೆ ನೋಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಿಮೇಲ್ ಪಾಸ್ವರ್ಡ್ ನೋಡೋದಕ್ಕೆ ಮೂರು ವಿಧಾನಗಳಿದೆ ಗಾಯ್ಸ್. ಇಲ್ಲಿ ನಿಮಗೆ ಒಂದೊಂದಾಗಿ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಮೊದಲು ನೀವಿಲ್ಲಿ ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ನೀವಿಲ್ಲಿ ಜಿಮೇಲ್ ಆ್ಯಪ್ನ ಇವಾಗ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್, ಇಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಐಕಾನ್ ಕಾಣುತ್ತಲ್ವ, ಮೇಲ್ಗಡೆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ನೀವು ಯಾವ ಅಕೌಂಟ್ನ ಪಾಸ್ವರ್ಡ್ ನೋಡ್ಬೇಕಂತಿದ್ದೀರೋ ಆ ಅಕೌಂಟ್ನ ಇರಬೇಕಾಗತ್ತೆ. ಹಾಗೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್, ಈ ಥರ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ನೋಡ್ಬೋದು. ನಾನಿವತ್ತು ನಿಮಗೆ 3 ಮೆಥಡ್ನ ಹೇಳ್ಕೊಡ್ತೀನಿ ಜಿಮೇಲ್ ಅಕೌಂಟ್ನ ಪಾಸ್ವರ್ಡ್ ನೋಡೋದು ಹೇಗೆ ಅಂತ. ಫಸ್ಟ್ ಸ್ಟೆಪ್ ಯಾವುದು ಅಂದರೆ, ಇಲ್ಲಿ ಪರ್ಸ್ನಲ್ ಇನ್ಫೋ ಅಂತ ಇದೆಯಲ್ವ, ಅದ್ರ ಮುಖಾಂತರ ನೀವು ಜಿಮೇಲ್ ಪಾಸ್ವರ್ಡ್ನ ನೋಡ್ಬೋದು. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ತೋರಿಸ್ತೀನಿ ಬೇಕಿದ್ರೆ. ಪರ್ಸ್ನಲ್ ಇನ್ಫೋ ಮೇಲೆ ಈ ಥರ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಬರುತ್ತೆ. ಇದರಿಂದ ಈ ಸೈಡಿಂದ ಕೂಡ ನೀವು ಬೇಕಿದ್ರೆ ಪಾಸ್ವರ್ಡ್ನ ನೋಡ್ಬೋದು, ಜಿಮೇಲ್ ಅಕೌಂಟ್ ಪಾಸ್ವರ್ಡ್ನ. ಹಾಗೆ ನೆಕ್ಸ್ಟ್ ಇದು ಬೇಡಪ್ಪ ಅಂದರೆ ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಇದೆಯಲ್ಲ, ಅದ್ರ ಮುಖಾಂತರ ಬೇಕಿದ್ರೆ ನೋಡ್ಬೋದು. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಸ್ಕ್ರೋಲ್ ಮಾಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದ್ರ ಮುಖಾಂತರ ಕೂಡ ನೀವು ಪಾಸ್ವರ್ಡ್ನ ನೋಡ್ಬೋದು. ಹಾಗೆ ಇಲ್ಲಿ ಮತ್ತು ಬೇಕಿದ್ರೆ ನೋಡ್ಬೋದು, ನಿಮಗೆ ತೋರಿಸ್ತೀನಿ ಇವಾಗ. ಸ್ಕ್ರೋಲ್ ಮಾಡಿ ಈ ಥರ. ಹಾಗೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಿಸುತ್ತೆ ನೋಡ್ಬೋದು, ಗೂಗಲ್ ಪಾಸ್ವರ್ಡ್ ಅಂತ. ಅದ್ರ ಮುಖಾಂತರ ಕೂಡ ನೀವು ಪಾಸ್ವರ್ಡ್ನ ನೋಡ್ಬೋದು. ಇಲ್ಲಿ ಗೂಗಲ್ ಅಕೌಂಟ್ ನಿಮ್ಮದು ವೆರಿಫೈ ಮಾಡಬೇಕಾಗತ್ತೆ. ನಿಮ್ಮದು ಇಲ್ಲಿ ಸ್ಕ್ರೀನ್ ಲಾಕಲ್ಲಿ ಹಾಕಬೇಕಾಗತ್ತೆ. ಈ ಥರ ಹಾಕಿ ನಿಮ್ಮದು ವೆರಿಫೈ ಮಾಡಿದ್ಮೇಲೆ ಅದು ಓಪನ್ ಆಗುತ್ತೆ. ಅದು ಬೇಡ ಅಂದರೆ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ನಾವು ಓಪನ್ ಮಾಡಿದ್ವಲ್ಲ ಪರ್ಸ್ನಲ್ ಇನ್ಫೋ ಅಂತ, ಇದು ತುಂಬಾ ಈಸಿಯಾಗಿರುತ್ತೆ ಗೈಸ್. ಇಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್, ಇಲ್ಲಿ ನೋಡ್ಬೋದು, ಕೆಳಗಡೆ ಬನ್ನಿ, ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇದೆ ನೋಡ್ಬೋದು. ಇಲ್ಲಿ ಅದ್ರ ಮುಖಾಂತರ ಬೇಕಿದ್ರೆ ನೀವು ನೋಡ್ಬೋದು. ಹಾಗೆ ಇಲ್ಲಿ ಮೇಲ್ಗಡೆ ಪಾಸ್ವರ್ಡ್ ಅಂತ ಕಾಣ್ತಿರ್ಬೋದು ನಿಮಗೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಇಲ್ಲಿ ಗೂಗಲ್ ಇಲ್ಲಿ ವೆರಿಫೈ ಕೇಳುತ್ತೆ, ನಿಮಗೆ ವೆರಿಫೈ ಮಾಡಬೇಕಾಗತ್ತೆ ನಿಮ್ಮ ಅಕೌಂಟ್ ನಿಮ್ಮದೇ ಅಂತ. ಹಾಗೆ ಇಲ್ಲಿ ನಿಮ್ಮದು ಸ್ಕ್ರೀನ್ ಲಾಕ್ ಏನು ಹಾಕಿರ್ತೀರೋ ಅದನ್ನು ಹಾಕಬೇಕಾಗತ್ತೆ. ಇಲ್ಲಿ ಸ್ಕ್ರೀನ್ ಲಾಕನ್ನು ಹಾಕ್ಕೊಂಡು ಇಲ್ಲಿ ಈ ಥರ ಟೈ ಅನದರ್ ವೇ ಅಂತ ಇದೆಯಲ್ಲ, ಅದ್ರ ಮುಖಾಂತರ ಬೇಕಿದ್ರೆ ನಿಮ್ಮ ಮೊಬೈಲ್ ನಂಬರ್ ಆ್ಯಡ್ ಇರಬೇಕಾಗುತ್ತೆ. ಇದಕ್ಕಾದರೆ ಮೊಬೈಲ್ ನಂಬರ್ ಆ್ಯಡ್ ಇದ್ದರೆ ಮಾತ್ರ ಇದನ್ನು ಓಪನ್ ಮಾಡಿ, ಇಲ್ಲಾಂದರೆ ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ಪರ್ಸ್ನಲ್ ಇನ್ಫೋ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್, ಇಲ್ಲಿ ಗೂಗಲ್ ಪಾಸ್ವರ್ಡ್ ಅಂತ ಕೆಳಗಡೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ವೆರಿಫೈ ಕೇಳುತ್ತೆ, ನಿಮ್ಮದು ಗೂಗಲ್ ಅಕೌಂಟ್ನ ವೆರಿಫೈ ಮಾಡಬೇಕಾಗತ್ತೆ. ವೆರಿಫೈ ಮಾಡ್ಕೊಳ್ಳಿ. ಹಾಗೆ ನೋಡ್ಬೋದು, ಇವಾಗ ನೆಕ್ಸ್ಟ್ ಸ್ಟೆಪ್ ಈ ಥರ ಬರುತ್ತೆ. ಇಲ್ಲಿ ನಿಮ್ಮದು ನ್ಯೂ ಪಾಸ್ವರ್ಡನ್ನು ಹಾಕಬೇಕಾಗತ್ತೆ. ನಿಮ್ದು ಇವಾಗ ಪಾಸ್ವರ್ಡನ್ನು ಮರ್ತೋಗಿರ್ತೀರ ನೀವು. ಇವಾಗ ನ್ಯೂ ಪಾಸ್ವರ್ಡ್ ಹಾಕೋದೇ ಇಲ್ಲಿ ನಿಮ್ಮ ಪಾಸ್ವರ್ಡ್ ಅದೇ ಸೆಟ್ ಆಗಿಬಿಡುತ್ತೆ. ಈ ಪಾಸ್ವರ್ಡನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೀವು ಬೇಕಿದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದನ್ನು ಇವಾಗ ಟೈಪ್ ಮಾಡ್ಕೊಳ್ಳಿ. ಇವಾಗ ಒಂದು ಚಲೋ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಇವಾಗ ನಾನು ಎಂಟರ್ ಮಾಡ್ಕೊಳ್ತೀನಿ ಇವಾಗ ಪಾಸ್ವರ್ಡ್. ಇಲ್ಲಿ ಇದಾದಮೇಲೆ ಗೈಸ್, ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ವ, ಅದ್ರ ಮೇಲೂ ಕೂಡ ನೀವು ಮೇಲ್ಗಡೆ ಯಾವ ಪಾಸ್ವರ್ಡ್ನ ಹಾಕಿದ್ದೀರೋ ಕೆಳಗಡೆನೂ ಕೂಡ ಅದೇ ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಇವಾಗ ಮೇಲ್ಗಡೆ ಯಾವ ಪಾಸ್ವರ್ಡ್ ಹಾಕಿದ್ದೀರೋ ಅದನ್ನೇ ಕೆಳಗಡೆನೂ ಕೂಡ ಹಾಕಿ. ಇವಾಗ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ. ಇವಾಗ ನಾನು ಅಲ್ಲಿ ಏನು ಹಾಕಿದ್ನೋ ಮೇಲ್ಗಡೆ, ಕೆಳಗಡೆನೂ ಅದೇ ಪಾಸ್ವರ್ಡ್ನ ಹಾಕ್ಕೊಳ್ತೀನಿ. ಇವಾಗ ನೋಡ್ಬೋದು, ಇವಾಗ ಎಂಟ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಷ್ಟಾದಮೇಲೆ ಗೈಸ್, ಇಲ್ಲಿ ಮತ್ತೆ ಚೇಂಜ್ ಪಾಸ್ವರ್ಡ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದರೆ ಗೈಸ್, ನಿಮ್ಮದು ಅಕೌಂಟ್ ಇವಾಗ ಸೇಫ್ ಆಗಿರುತ್ತೆ. ಹಾಗೆ ಪಾಸ್ವರ್ಡು ಕೂಡ ಸೇಫ್ ಆಗಿರುತ್ತೆ. ಇದೇ ಪಾಸ್ವರ್ಡ್ ಆಗಿರುತ್ತೆ ನಿಮ್ಮದು. ಮತ್ತೆ ಬೇಕಿದ್ರೆ ಕೂಡ ಚೇಂಜ್ ಮಾಡ್ಕೊಳ್ತಾ ಇರ್ಬೋದು. ಇವಾಗ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಕೊಟ್ಟರೆ ಮುಗೀತು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ವಿಸಿಟ್ ಹಾಕಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.